ಮಾಡಿದ್ವಿ. ಆಮೇಲೆ ಮೂರನೇ ವಾರದಲ್ಲೂ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ, ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂದಾಗ ಅದು ಸಮಸ್ತ ಕರ್ನಾಟಕ ಜನತೆಗೆ ಹಾಗೆ ಮಾಧ್ಯಮದವರು ಎಲ್ಲರಿಗೂ ಕೃತಜ್ಞತೆಗಳು. ಆಮೇಲೆ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ಸ್ ಹೇಳೋದು. ಏನಕ್ಕೆ ಎಲ್ಲ ಕಡೆಗೂ ಹೇಳ್ತಾ ಇದೀವಿ ಅಂತಂದರೆ, ಎಲ್ಲ ನೀವುಗಳು ಅವ್ರುಗಳಿದ್ದಾಗಲೇ ನಮ್ದೇನೋ ಒಂದು ಸಾಧಿಸೋಕ್ಕಾಗೋದು. ಆದರೆ ಯಾವತ್ತೂ ಒಂದು ಸಿನಿಮಾ ಸುಮಾರಾಗಿದೆ ಅಂದಾಗ ಅದಕ್ಕೆ ಕೆಲವು ಕಾರಣಕರ್ತಗಳು ಬಂದ್ಬಿಡ್ತಾರೆ. ಈಗ ಮ್ಯಾಚ್ ಇತ್ತಪ್ಪ ಅಂತ, ಯಾಕಂದರೆ ಒಂದು ಸಿನಿಮಾ ಚೆನ್ನಾಗಾಗಬೇಕು, ಚೆನ್ನಾಗಿದೆ ಅಂದಾಗ ಆ ಸಿನಿಮಾದ ಎಲ್ಲನೂ ಕೂಡ ಸೈಡ್ಗೆ ಹೋಗ್ಬಿಡುತ್ತೆ. ಈಗ ಆ್ಯಕ್ಚುಲಿ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಇತ್ತು, ಆಗಿದ್ದು ಸಿನಿಮಾ ಓಡ್ತಾ ಇತ್ತು. ಹಾಗೇನೆ ಎಕ್ಸಾಮ್ಸ್ ಮೇನ್ಲಿ ಆ್ಯಕ್ಚುಲಿ ನಾವೆಲ್ಲ ಕಾಯ್ದೆ ಎಕ್ಸಾಮ್ಸ್ ಮಾರ್ಚ್ 1ನೇ ತಾರೀಕಿಂದ ಆ್ಯಕ್ಚುಲಿ ಸೆಕೆಂಡ್ PUC ಎಕ್ಸಾಮ್ ಸ್ಟಾರ್ಟ್ ಆಯಿತು, ಅಂದರೂ ನಮ್ಗೆ ಗೆಲ್ಲಿದ್ದಾಗಿಲ್ಲ. ಸೊ ಇದರಿಂದ ಒಂದರ್ಥ ಮಾಡ್ಕೊಂಡ್ವಿ ಏನಂತಂದರೆ, ಜನಗಳಿಗೆ ಇಷ್ಟ ಆದಂಥ ಒಂದು ಸಿನಿಮಾ ಕೊಟ್ಟರೆ ಅದು ಮ್ಯಾಚ್ ಇರ್ಬೋದು, ಎಕ್ಸಾಮ್ ಇರ್ಬೋದು, ಮತ್ತೊಂದು ಇರ್ಬೋದು. ಸೊ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕೊಟ್ಟಿದ್ದಾರೆ ನಮಗೆ. ಸೊ ಇನ್ಮೇಲೆ ನಮಗೆ ಜವಾಬ್ದಾರಿ ಏನು ಹೇಳಿದ್ದಾರೆ ಅಂದರೆ, ಚೆನ್ನಾಗಿ ಮಾಡಿದ್ರೆ ಬಂದು ನೋಡ್ತೀವಪ್ಪ, ಇಲ್ಲ ಅಂತಂದರೆ ಈ ಮ್ಯಾಚ್ ಹೇಳಿ ಇಲ್ಲ ನಮ್ಮ ಕಲೆಕ್ಷನ್ ಚೆನ್ನಾಗಿತ್ತು, ಮ್ಯಾಚ್ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಡ್ರಾಪ್ ಆಯಿತು, ಅಯ್ಯೋ ಎಕ್ಸಾಮ್ಸ್ ಬಂದ್ಬಿಡ್ತು, ಇದೆಲ್ಲ ಕಥೆಗಳೇ ಇರಂಗಿಲ್ಲ ನಾವು. ಸೊ ಒಪ್ಕೋಬೇಕು, ಇಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂತೇಳಿ. ಸೊ ಅದರಿಂದ ಎಲ್ಲರೂ ಕೃತಜ್ಞತೆ ಸಲ್ಲಿಸ್ತಾ, ಹಾಗೆಯೇ ಎಲ್ಲ ರಂಗಭೂಮಿ ಕಲಾವಿದರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಏನಾದ್ರು ಕೇಳೋದಕ್ಕೆ ಕೇಳ್ಬೋದು.